ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಅತಿಯಾದ ನೋವು ಕೊಡೋರು ನನ್ನವರೇ ಆದಾಗ ಸಂತೋಷವನ್ನ ಯಾರಿಂದ ಬಯಸಲಿ? ಕೊಡಲಿಯಿಂದ ಕತ್ತರಿಸಿದ ಮರವು ಮತ್ತೆ ಚಿಗುರಬಹುದು, ಆದ್ರೆ ಮಾತಿನಿಂದ ನೊಂದ ಮನಸ್ಸು ಮತ್ತೆ ಚಿಗುರೋದಿಲ್ಲ. ನಾವೆಲ್ಲರಿಗೂ ಅರ್ಥ ಆಗ್ಬೇಕು ಅಂತಿಲ್ಲ. ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸುತ್ತದೆ ಹೊರತು ಗುಣಮಟ್ಟವನ್ನಲ್ಲ. ನಾವು ಮಾತ್ರ ಅವರಿಗೆ ಬೇಕಾದ ತರ ಇರಬೇಕು. ಅದೇ ನಾವು ಒಂದು ಮಾತು ಹೇಳಿದ್ರೆ ಅದು ಟಾರ್ಚರ್ ಆಗಿ ಬಿಡುತ್ತೆ. ಕೋಪದ ಮಾತಿನ ಹಿಂದೆ ಕಾಳಜಿ ಇರ್ತದೆ, ಬಣ್ಣದ ಮಾತುಗಳ ಹಿಂದೆ ಸ್ವಾರ್ಥ ಇರ್ತದೆ. ನಾವು ಹೋದ ಕಡೆ ನಮಗೆ ಮರ್ಯಾದೆ ಕೊಡಲಿಲ್ಲ ಎಂದು ಹೇಳೋದು ಶುದ್ಧ ತಪ್ಪು. ಯಾಕಂದ್ರೆ ಮರ್ಯಾದೆ ಇಲ್ಲದ ಕಡೆ ನಾವು ಹೋಗಿದ್ದು ನಾವು ಮಾಡಿದ ದೊಡ್ಡ ತಪ್ಪು. ತಂದೆ ತಾಯಿಯ ಒಳ್ಳೆಯ ಮಾತುಗಳು ಎಲ್ಲರಿಗೂ ಕಹಿ ಆಗ್ತವೆ, ಆದ್ರೆ ತಂದೆ ತಾಯಿಯ ಸಂಪತ್ತು ಮಾತ್ರ ಎಲ್ಲರಿಗೂ ಬೇಕಾಗ್ತದೆ. ಕೆಲವರ ಅರ್ಥನೇ ಆಗಲ್ಲ. ಒಂದೊಂದ್ಸಾರಿ ನಾವಂದ್ರೆ ತುಂಬಾ ಇಷ್ಟ ಅನ್ನೋ ತರ ನಡ್ಕೋತಾರೆ, ಇನ್ನೊಂದ್ಸಾರಿ ನೀನ್ಯಾರು ಅನ್ನೋ ತರ ಆಡಿಬಿಡ್ತಾರೆ. ಯಾಕೀಗೆ? ನಾನ್ ನಂಬುವುದಷ್ಟೇ ಕಲಿತೆ, ಮೋಸ ಮಾಡುವುದನ್ನ ಕಲಿತಿಲ್ಲ. ಯಾಕಂದ್ರೆ ಒಬ್ಬರಿಂದ ಮೋಸ ಹೋದಾಗ ಆಗುವ ನೋವಿನ ಅನುಭವ ನನಗಿದೆ. ಆ ನೋವನ್ನು ಬೇರೆಯವರಿಗೆ ಕೊಡುವ ಮನಸ್ಸು ನನಗಿಲ್ಲ. ಆಸೆ ನಮ್ಮದಾದ್ರೆ ಆಯಸ್ಸು ದೇವರದು. ಕೊಟ್ಟರೆ ಸ್ವೀಕರಿಸಬೇಕು, ಕಿತ್ತುಕೊಂಡರೆ ಯಾರಿಗೂ ಹೇಳದೆ ಹೋಗ್ಬೇಕು. ಇಷ್ಟೇ ಜೀವನ. ಎಲ್ಲರನ್ನೂ ನನ್ನವರೆಂದು ಭಾವಿಸಿದೆ, ಆದ್ರೆ ನಂತರ ಕಾಲ ನನಗೆ ಪಾಠ ಕಲಿಸಿತು, ಯಾರು ನಿನ್ನವರಲ್ಲ ಎಂದು. ನಾವು ಕೆಲವರಿಂದ ಮೋಸ ಹೋಗಿರ್ಬೋದು, ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಂತ ನಂಬಿಕೆ. ನಮ್ಮ ಮಾತನ್ನೇ ಅರ್ಥ ಮಾಡ್ಕೊಳ್ಳದೆ ಇರೋರಿಗೆ ನಮ್ಮ ಮನಸ್ಸು ಅರ್ಥ ಆಗುತ್ತೆ ಅನ್ನೋದು ಶುದ್ಧ ತಪ್ಪು. ಆಕಾಶದಷ್ಟು ಪ್ರೀತಿ ಇದ್ದರೆ ಏನು ಪ್ರಯೋಜನ? ಮನುಷ್ಯನಿಗೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇಲ್ಲ ಅಂದಮೇಲೆ. ನಮ್ಮವರೇ ನಮ್ಮನ್ನು ತಪ್ಪಾಗಿ ತಿಳಿದುಕೊಂಡಾಗ ಒಬ್ಬಂಟಿ ಆಗಿರುವುದೇ ಒಳ್ಳೆಯದು. ಯಾಕಂದ್ರೆ ನಮ್ಮ ಮಾತು, ನಮ್ಮ ಕಾಳಜಿ ಕೊನೆಗೆ ಅವರಿಗೆ ನಾಟಕ ಅನಿಸಿಬಿಡ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.